ಎಲ್ರಿಗೂ ನಮಸ್ಕಾರ. ವ್ಯೂ ಲೈವ್ ಟಿವಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಜಾನ್ವಿ. ಇವಾಗ ಕಾರ್ಯಕ್ರಮದಲ್ಲಿ ನನ್ನ ಜೊತೆಗೆ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಬೆಹರೇನ್ನ ಅಧ್ಯಕ್ಷರಾದಂತಹ ರಾಜ್ಕುಮಾರ್ ಬೆಹರೇನ್ ಅವರಿದ್ದಾರೆ. ನಿಜಕ್ಕೂ ಆ ಉದ್ಘಾಟನಾ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿತ್ತು, ಅದ್ಭುತವಾಗಿತ್ತು. ಬೆಹರೇನ್ನಲ್ಲಿ ವಾಸಿಸ್ತಾ ಇರುವಂತಹ ಕನ್ನಡಿಗರಿಗೆ ಏನಾದರೂ ತೊಂದರೆ ಆದಾಗ ಅವರ ಜೊತೆಗೆ ಈ ಕಮಿಟಿ ನಿಲ್ಲುತ್ತೆ. ಜೊತೆಗೆ ಅವರಿಗೆ ಇಲ್ಲಿ ಏನಾದರೂ ಅತ್ಯವಶ್ಯಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಹೆಲ್ಪ್ ಬೇಕಾದರೆ ಇವರು ಎನಿ ಟೈಮ್ ಸಹಕರಿಸುವಂಥ ಒಂದು ಒಳ್ಳೆ ಉದ್ದೇಶದೊಂದಿಗೆ ಈ ಕಮಿಟಿಯನ್ನು ಸ್ಥಾಪನೆ ಮಾಡಿರೋದು. ಈ ಕಮಿಟಿ ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಾಗಿ ಕಾರ್ಯೋನ್ಮುಖವಾಗುತ್ತೆ. ಜೊತೆಗೆ ನಮ್ಮ ರಾಜ್ಕುಮಾರ್ ಬೆಹರೇನ್ ಅವರು 40 ವರ್ಷಗಳಿಂದ ಬೆಹರೇನ್ನಲ್ಲೇ ನೆಲೆಸಿದ್ದಾರೆ. ಅವರ ಹಿನ್ನೆಲೆ ಪ್ರತಿಯೊಂದನ್ನು ಕೂಡ ನಾನು ಕೇಳ್ತಾ ಹೋಗ್ತೀನಿ. ರಾಜ್ಕುಮಾರ್ ಬೆಹರೇನ್ ಅವರೇ, ನಿಮಗೆ ನಮ್ಮ VLTV ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಹೇಳಿ, ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಯಶಸ್ವಿಯಾಗಿ ನಡೀತು. ವೈಯಕ್ತಿಕವಾಗಿ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ. ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಬೆಹರೇನ್ನ ಅಧ್ಯಕ್ಷರಾಗಿ ನೀವು ಪದಗ್ರಹಣ ಮಾಡಿದ್ರಿ. ಒಂದು 3 ತಿಂಗಳಿಂದ ನೀವು ನಿದ್ದೆ ಮಾಡಿರಲಿಲ್ಲ ಅಂತ ಗೊತ್ತಾಯಿತು. ಈಗ ರಿಲೀಫ್ ಆಗಿದೆಯಾ ಸರ್? ಈಗಲೂ ರಿಲೀಫ್ ಆಗಲಿಲ್ಲ. ಇನ್ನೊಂದು 2 ದಿವಸ ಇನ್ನೂ ಕೆಲಸ ಇದೆ. ಅದು ಮುಗಿಸಿದ ನಂತರನೇ ರಿಲೀಫ್ ಅಂತ ಹೇಳ್ಬೋದು ನನಗೆ. ಹೌದು ಸರ್, ಇದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮದೊಂದು ಇನ್ಸ್ಪೈರಿಂಗ್ ಜರ್ನಿ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. 40 ವರ್ಷದಿಂದ ನೀವು ಬೆಹರೇನ್ನಲ್ಲೇ ವಾಸವಾಗಿದ್ದೀರಾ ಅಂತ ಕೂಡ ಗೊತ್ತು. ನೀವು ಬೆಹರೇನ್ಗೆ ಯಾವಾಗ ಬಂದ್ರಿ, ಯಾಕೆ ಬಂದ್ರಿ ಹೇಳಿ ಸರ್? ನಾನು 1982 ಮಾರ್ಚ್ 28ಕ್ಕೆ ಬಹರೇನ್ಗೆ ಊರಿಗೆ ಕಾಲಿಟ್ಟಿದ್ದೇನೆ. ಇದು ಒಂದು ಅನಿವಾರ್ಯ ಅಂತ ಹೇಳ್ಬೋದು. ಯಾಕಂದರೆ ನನ್ನ ತಂದೆಯವರು ಇಲ್ಲಿ ಬಹರೇನಲ್ಲಿದ್ದರು. ಅವರ ಒಂದು ಹಠಾತ್ ನಿಧನದಿಂದಾಗಿ ನನಗೆ ನನ್ನ ವಿದ್ಯಾಭ್ಯಾಸವನ್ನು ಅಲ್ಲಿಗೆ ಕುಂಠಿತಗೊಳಿಸಿ ನಾನು ಬಹರೇನ್ಗೆ ಬರಬೇಕಾಯಿತು. ಯಾಕಂದರೆ ಇಡೀ ನನ್ನ ಕುಟುಂಬದ ಹೊರೆ ನನ್ನ ಮೇಲೆ, ನಾನು ದೊಡ್ಡವನಾಗೆ, ಅದರಿಂದಾಗಿ ಇಡೀ ಫ್ಯಾಮಿಲಿಯ ಹೊರೆ ನನ್ನ ಮೇಲೆ ಬಿದ್ದಾಗ ನಾನು ಅದು ವಿದ್ಯಾಭ್ಯಾಸ ಅಲ್ಲಿಗೆ ನಿಲ್ಲಿಸಿ ಬಹರೇನ್ ಅದೇ ತಂದೆಯವರ ಕಂಪನಿಯವರು ನನಗೆ ಬಹರೇನ್ಗೆ ಬರಲಿಕ್ಕೆ ಆಫರ್ ಕೊಟ್ಟರು. ಸೊ ಅದೊಂದು ಅವಕಾಶ ನಾನು ತಪ್ಪಿಸದೆ ಸೀದಾ ಬಹರೇನ್ಗೆ ಬಂದುಬಿಟ್ಟೆ. ಅಂದರೆ ಸರ್, ತಂದೆ ಇಲ್ಲೇ ನೆಲೆಸಿದ್ರ? ಅವರು ಅಂದರೆ ಮೂಲತಃ ದಕ್ಷಿಣ ಕನ್ನಡದವರೇ, ಇಲ್ಲಿ ಕೆಲಸ ಮಾಡ್ತಾ ಇದ್ರಾ? ಹೌದು, ಅವರು ದಕ್ಷಿಣ ಕನ್ನಡದವರೇ, ಇಲ್ಲಿ ಕೆಲಸ ಮಾಡ್ತಿದ್ರು. ಸೊ ಅವರ ಒಂದು ನಿಧನದಿಂದಾಗಿ ನನಗೆ ಇಲ್ಲಿ ಬರುವಂತಾಗ ಸರ್, ಅಂದರೆ ಇಡೀ ಫ್ಯಾಮಿಲಿ ಶಿಫ್ಟ್ ಆದ್ರೆ ಸರ್ ಬೆಹರೇನ್ಗೆ? ಇಲ್ಲ, ನಾನು ಒಬ್ಬನೇ ಬಂದೆ. ಹೌದು. ಆನಂತರ ಕ್ರಮೇಣ ನಾನು ಒಂದು ಕಂಪನಿ, ಅದೇ ಕಂಪನಿ ಕೆಲಸ ಮಾಡ್ತಾ ಈಗ ನನ್ನ ಸ್ವಂತ ಒಂದು ಉದ್ಯೋಗ ಸ್ಟಾರ್ಟ್ ಮಾಡಿದ್ದೇನೆ. ನಿಜ ಸರ್, ಯಾಕಂದರೆ ಎಷ್ಟೋ ಬೇರೆ ವಿದೇಶಕ್ಕೆ ಹೋಗಿ ಓದಿ ಸರ್ಟಿಫಿಕೇಟ್ ತೊಗೊಂಡ್ರೂ ಕೂಡ ಕೆಲಸ ಸಿಗೋದು ಕಷ್ಟ. ಅಂಥದ್ರಲ್ಲಿ ನೀವು ವಿದ್ಯಾಭ್ಯಾಸನ ಅರ್ಧಕ್ಕೆ ಕುಂಠಿತಗೊಳಿಸಿದ್ರೆ. ಅಂದರೆ ಏನು ಓದಿರೋದು ಸರ್ ನೀವು? ನಾನು BCom ಓದಿದ್ದೇನೆ. ಮಾಡಿದ್ದೇನೆ. ಸೊ ಆರಂಭದಲ್ಲಿ ಬಂದಾಗ ಎಲ್ಲಿ ಕೆಲಸ ಮಾಡ್ತಾಯಿದ್ರಿ? ಅದೇ ನನ್ನ ಕಂಪನಿಯ, ನನ್ನ ತಂದೆಯ ಕಂಪನಿಯ ಓನರ್ ಅವರ ಮೇಲಿನ ಒಂದು ಏನೋ ಪ್ರೀತಿಯಿಂದ ನನಗೆ ಒಂದು ಅವಕಾಶ ಕೊಟ್ಟರು. ಆ ಅವಕಾಶವನ್ನು ನಾನು ತಪ್ಪಿಸಲಿಲ್ಲ. ಅದನ್ನು ಆ ಅವಕಾಶ ತಗೊಂಡು ನಾನು ಇಲ್ಲಿ ಬಹರೇನ್ಗೆ ಬಂದುಬಿಟ್ಟೆ. ಅಂದಿನಿಂದ ಇಂದಿವರೆಗೆ ನಾನು ಬಹರೇನಲ್ಲಿ ಉಳ್ಕೊಂಡೆ. ಸೊ ನೀವು ಅಲ್ಲಿ ಉದ್ಯೋಗ ಮಾಡ್ತಾ ಇದ್ರಿ. ನಿಮ್ಮ ಒಂದು ಸ್ವಂತ ಒಂದು ಉದ್ಯಮವನ್ನು ಶುರು ಮಾಡಿದ್ದು ಯಾವ ಏಜ್ನಲ್ಲಿ? ನೀವು ಏನು ಅಂದರೆ ಯಾವ ಒಂದು ಕಂಪನಿಯನ್ನು ಶುರು ಮಾಡಿದ್ರಿ? ನಾನು ಬಂದಾಗ ಅದೇ ಕಂಪನಿಯ ಒಂದು ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೆ. ಕ್ರಮೇಣ ಏನಾಯಿತು ಅಂದರೆ ಇಲ್ಲಿ ಆವಾಗ ಸ್ವಂತ ಉದ್ಯೋಗ ಮಾಡುವ ಒಂದು ಅವಕಾಶ ಇತ್ತು ಬಹರೇನಲ್ಲಿ. ನಾನು ಅದರ ಒಂದು ಸದುಪಯೋಗ ಮಾಡಿಕೊಂಡು ಇಲ್ಲಿ ಕಂಪನಿನ ಸ್ಟಾರ್ಟ್ ಮಾಡಿದೆ. ಈಗ ದೇವರ ದಯೆಯಿಂದ ಅದೊಂದು ಒಳ್ಳೆ ರೀತಿಯಿಂದ ಹೋಗ್ತಾ ಇದೆ. ಹೌದು, ನಿಜ ಸರ್, ತುಂಬ ಇನ್ಸ್ಪೈರಿಂಗ್ ಆಗಿದೆ ನಿಮ್ಮ ಜರ್ನಿ. ಅಂದರೆ ಅನಿವಾರ್ಯ ಕಾರಣದಿಂದ ಬಂದ್ರಿ, ಅದೊಂಥರ ಅಚಾನಕ್ ಅಂತ ಹೇಳ್ಬೋದು. ಏನೋ ಬಂದು ಇಲ್ಲಿ ಕೆಲಸ ಮಾಡಿ ದುಡ್ಡು ಮಾಡಬೇಕು, ಯಾವುದೇ ಉದ್ದೇಶ ಇರಲಿಲ್ಲ. ತಂದೆಯ ಹಠಾತ್ ನಿಧನದಿಂದ ಬಂದ್ರಿ, ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರಿ, ಆಮೇಲೆ ನಿಮ್ಮ ಓನ್ ಕಂಪನಿಯನ್ನು ಶುರು ಮಾಡಿದ್ರಿ. ಅದು ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತಂದರೆ ಅದು ಹಾರ್ಡ್ ವರ್ಕ್ ಇಲ್ಲದೆ ಸಾಧ್ಯನೇ ಇಲ್ಲ ಸರ್. ಸೊ ಅದನ್ನು ನೀವು ಅಂದರೆ ಅಚೀವ್ ಮಾಡಿದ್ದು ಹೇಗೆ ಸರ್? ಅದನ್ನು ಫುಲ್ ಸಕ್ಸಸ್ ಮಾಡಿದ್ದು ಹೇಗೆ? ನನಗೆ ಓದಬೇಕಂತ ಭಾಳ ಆಸೆ ಇತ್ತು ಮುಂದಕ್ಕೆ. ಆದರೆ ನನಗೆ ಅಂದರೆ ನಮ್ಮ ಮನೆಯಲ್ಲಿ ನಾವು 6 ಮಂದಿ ಅಣ್ಣ ತಮ್ಮಂದಿರು, ಒಂದು ತಂಗಿ, ಅದರಲ್ಲಿ ನಾನು ದೊಡ್ಡವ.
ಇಡೀ ಫ್ಯಾಮಿಲಿಯ ಹೊರೆ ನನ್ನ ಮೇಲೆ ಬಿತ್ತು. ನನಗೆ ಯಾರೂ ಹೋಗು ಅಂತ ಹೇಳಲಿಲ್ಲ, ನಾನೇ ಆಲೋಚನೆ ಮಾಡಿದೆ. ನಾನು ನನ್ನ ವಿದ್ಯಾಭ್ಯಾಸ ಇಟ್ಕೊಂಡು ಮುಂದೆ ಹೋದರೆ ನನ್ನ ಹಿಂದೆ ಇದ್ದ ತಮ್ಮಂದಿರ ಭವಿಷ್ಯ ಕೂಡ ನೋಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾನು ಅದು ಒಂದು ಅವಕಾಶ ಸಿಕ್ಕಿದ್ದನ್ನು ಬಿಡದೆ ಬಹರೇನ್ ಬಂದುಬಿಟ್ಟೆ. ಮತ್ತು ನನ್ನ ಸಹೋದರರಿಗೆ ನಾನು ಸಹಾಯ ಮಾಡ್ತಾನೆ ಹೋದೆ, ಅವರ ಲೈಫು ಒಳ್ಳೆಯದಾಗಲಿಕ್ಕೆ. ಉದ್ಯಮ ಅಂದರೆ ನನಗೆ ಮೊದಲಿಂದ ಒಂದು ಉದ್ಯಮದಲ್ಲಿ ಒಂದು ಇಂಟ್ರೆಸ್ಟ್ ಇತ್ತು. ನಾನು ಇಲ್ಲಿ ಇರುವಾಗಲೇ ನಾನು ಊರಿನಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದೆ ತಮ್ಮಂದಿರಿಗೋಸ್ಕರ. ಅದು ಸರಿಯಾಗಿ ಸರಿ ನಡೀಲಿಲ್ಲ. ಮತ್ತು ನಾನು ಎಣಿಸಿ ಇಲ್ಲಿಯೇ ಒಂದು ಉದ್ಯಮ ಸ್ಟಾರ್ಟ್ ಮಾಡುವ ಅಂತ ಮನಸ್ಸಲ್ಲಿ ಬಂತು. ಅದು ಸ್ಟಾರ್ಟ್ ಮಾಡಿ ಈಗ ಇದು ಫರ್ನಿಚರ್ ಬಿಸ್ನೆಸ್, ಫರ್ನಿಚರ್ ಮತ್ತು ಅದರೊಟ್ಟಿಗೆ ಈಗ ಇಂಟೀರಿಯರ್ ಕೆಲಸ, ಇಂಟೀರಿಯರ್ ಡೆಕೋರ್ ಮಾಡ್ಕೊಂಡು ಮಾಡ್ತಿದ್ದೇನೆ. ಹೌದು, ಅದೇ. ಓಕೆ ಸರ್, 40 ವರ್ಷಗಳಾಗಿದೆ. ಹಿಂದೆನೂ ಕೂಡ ನೀವು ಸಾಕಷ್ಟು ಕನ್ನಡಾಂಬೆಯ ಸೇವೆಯನ್ನು ಮಾಡಿದ್ದೀರಾ. ಸೊ ಇಲ್ಲಿ ಬಂದ ಮೇಲೆ ಎಲ್ಲರನ್ನು ಒಗ್ಗೂಡಿಸ್ಬೇಕು, ನಮ್ಮ ಕನ್ನಡಿಗರಿಗೆ ನೆರವಾಗಬೇಕು ಅನ್ನೋ ಒಂದು ಆಲೋಚನೆ ಹುಟ್ಟಿದ್ದು ಯಾಕೆ ಮತ್ತು ಯಾವಾಗ ಸರ್? ನಾನು ಬಂದಾಗ ನನಗೆ ಹೆಚ್ಚಿಗೆ ಯಾರು ಪರಿಚಯ ಇರಲಿಲ್ಲ. ಒಬ್ಬಂಟಿನಾಗಿ ನಾನು ಇದ್ದೆ. ಆವಾಗ ನನಗೆ ಭಾಳ ಕಷ್ಟ ಆಗ್ತಿತ್ತು, ಮನೆಯ ಎಲ್ಲ ನೆನಪು ಬರ್ತಿತ್ತು. ಆದರೆ ಏನು ಮಾಡೋದು, ಮನೆಯ ಪರಿಸ್ಥಿತಿಗೋಸ್ಕರ ನಾನು ಅದನ್ನು ಸಹಿಸಿಕೊಂಡು ಇಲ್ಲಿ ಕೆಲಸ ಶುರು ಮಾಡಿದೆ. ಕ್ರಮೇಣ ಇಲ್ಲಿಯ ಕೆಲವು ನಮ್ಮ ಕನ್ನಡಿಗರ ಪರಿಚಯ ಆಯಿತು. ಪರಿಚಯ ಆಗಿ ಆಮೇಲೆ ಕನ್ನಡ ಸಂಘದ ಸದಸ್ಯನಾಗಿ ಕ್ರಮೇಣ ಕನ್ನಡ ಸಂಘದ ಒಂದು ಕಮಿಟಿಗೆ ಬಂದೆ. ಕಮಿಟಿಯಲ್ಲಿ ಅವಕಾಶ ಸಿಕ್ಕಿತ್ತು. ಆನಂತರ ಕನ್ನಡ ಸಂಘದ ಪ್ರೆಸಿಡೆಂಟ್ ಆದೆ. ಈ ರೀತಿ ಕ್ರಮೇಣ ಸ್ಟೆಪ್ ಬೈ ಸ್ಟೆಪ್ ನಾನು ಸಮಾಜ ಸೇವೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ಈಗ ಹೆಚ್ಚಿನ ಟೈಮ್ ಈಗ ಉದ್ಯೋಗ ಇದ್ದರೂ ಕೂಡ ಹೆಚ್ಚಿನ ಟೈಮ್ ನಾನು ಸಮಾಜ ಸೇವೆಯಲ್ಲಿ ಕಳೀತಿದ್ದೇನೆ, ಇಲ್ಲಾಗಲಿ ಊರಲ್ಲಾಗಲಿ. ಹೌದು, ನಿಜ ಸರ್, ಗ್ರೇಟ್. ಆ್ಯಕ್ಚುಲಿ 40 ವರ್ಷ ಆದರೂ ಕೂಡ, ಅಂದರೆ 1-2 ವರ್ಷಕ್ಕೆ ಬದಲಾಗ್ಬಿಡ್ತಾರೆ ವಿದೇಶಕ್ಕೆ ಹೋದವರು. ಆದರೆ 40 ವರ್ಷ ಆದರೂ ಕೂಡ ಕನ್ನಡದ ಮೇಲಿನ ಪ್ರೀತಿ ಕಡಿಮೆ ಆಗಿರೋದಲ್ಲ, ಹೆಚ್ಚಾಗ್ತಾ ಹೋಗ್ತಾ ಇದೆ. ಅದು ನಿಜವಾಗ್ಲೂ ಕೂಡ ಅಪ್ರಿಷಿಯೇಟ್ ಮಾಡುವಂಥ ವಿಚಾರ. ಈಗ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಬಹರೇನ್ ಇದರ ಅಧ್ಯಕ್ಷರಾಗಿ ಪದಗ್ರಹಣವನ್ನು ನೀವು ಮಾಡಾಯಿತು. ಸೊ ವಾಟ್ ನೆಕ್ಸ್ಟ್ ಸರ್? ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಈ ಕಮಿಟಿ? ಈಗ ಕಮಿಟಿ ನನಗೆ 2022 ಅನಿವಾಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ಖುಷಿ ಆಯಿತು, ಕರ್ನಾಟಕ ಗೌರ್ಮೆಂಟ್ ನನಗೆ ಸನ್ಮಾನಿಸಿತು. ಆದರೆ ಆ ಸನ್ಮಾನ ತಗೊಂಡು ಖಾಲಿ ಕುಳಿತುಕೊಳ್ಳಲು ನನಗೆ ಸಾಧ್ಯ ಇಲ್ಲ, ಯಾಕಂದರೆ ಅದು ಅನಿವಾಸಿಯ ಇದರಲ್ಲಿ ಕೆಟಗರಿಯಲ್ಲಿ ನನಗೆ ಕೊಟ್ಟದ್ದು. ಸೊ ಆ ಒಂದು ಆಲೋಚನೆಯಿಂದ ನಾನು ಈ ಅನಿವಾಸಿಗಳಿಗೆ ಯಾಕೆ ನಾನು ಸಹಾಯ ಒಂದು ಕಮಿಟಿ ಮಾಡಿ ಒಂದು ಸಮಿತಿಯನ್ನು ರಚಿಸಿ ಅನಿವಾಸಿಯವರಿಗೆ ಒಂದು ಸಹಾಯ ಮಾಡುವ ಒಂದು ಕೆಲಸ ಮಾಡಬಾರ್ದು, ಆ ಒಂದು ಆಲೋಚನೆಯಲ್ಲಿ ಈ ಸಮಿತಿ ರಚನೆ ಮಾಡಿದೆ. ಇದರಲ್ಲಿ ನಾವು ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಇಲ್ಲಿ ಇರುವ ಸುಮಾರು ಒಂದು 25,000 ಕನ್ನಡಿಗರಿಗೆ ತುಂಬ ಅವರವರ ಸಮಸ್ಯೆಗಳಿರ್ತದೆ, ಅವರಿಗೆ ಸ್ಪಂದಿಸುವವರು ಯಾರಿಲ್ಲ. ಅದೇ ಒಂದು ಕೇರಳ ರಾಜ್ಯದಲ್ಲಿ ಅವರಿಗೆ ಸರ್ಕಾರ ಒಳ್ಳೆಯ ಅವಕಾಶ ಇದೆಲ್ಲ ಕೊಡ್ತಾಯಿದೆ. ನಮಗೆ ಇದು ನಮ್ಮ ಸರ್ಕಾರದಿಂದ ದೊರೆತೇ ಇಲ್ಲ. ಅದನ್ನು ಈ ಸಮಿತಿ ಮುಖಾಂತರ ನಾವು ಸರ್ಕಾರದೊಂದಿಗೆ ಒಂದು ಪಡೆಯಬೇಕಂತ ಒಂದು ಆಸೆ ಇದೆ. ಅದರ ಹಿಂದೆ ನಾನು ಸರ್ಕಾರದ ಅನುಮತಿಯೊಂದಿಗೆ ನಾವು ಕೆಲಸ ಮಾಡಲಿದ್ದೇನೆ. ಸರ್, ಈ ಕಾರ್ಯಕ್ರಮ ಇರ್ಬೋದು, ಈ ಕಮಿಟಿಗಿರ್ಬೋದು, ನೀವು ತನು ಮನ ಧನವನ್ನು ಅರ್ಪಿಸಿದ್ದೀರಾ. ನಿನ್ನೆ ಆ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದರೆ, ಹುಲಿ ವೇಷ ಕುಣಿತ ಇರಬಹುದು, ಜೊತೆಗೆ ಕಳಸದಿಂದ ಬಂದಂತಹ ಅತಿಥಿಗಳನ್ನು ವೆಲ್ಕಮ್ ಮಾಡಿದ್ದಿರ್ಬೋದು. ಅಂದರೆ ಹೆಜ್ಜೆ ಹೆಜ್ಜೆಯಲ್ಲೂ ನಮಗೆ ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸೋ ಹಾಗೆ ಇತ್ತು ಆ ಕಾರ್ಯಕ್ರಮ. ಸೊ ಅಂದರೆ ಬಹಳ ಅಚ್ಚುಕಟ್ಟಾಗಿ ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಒಂದು ಬಿಂಬಿಸುವಂಥ ಒಂದು ಕಾರ್ಯಕ್ರಮ ಸರ್. ಅದು ಎಲ್ಲೂ ಕೂಡ ಸಣ್ಣ ಲೋಪವೂ ಆಗದೆ ಬಹಳ ಚೆನ್ನಾಗಾಯಿತು. ಅದಕ್ಕೆ ನಿಮ್ಮಗಳ ಒಂದು ಹಾರ್ಡ್ ವರ್ಕೇ ಕಾರಣ ಅಂತ ಹೇಳ್ಬೋದು ಸರ್. ಅಂದರೆ ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ಇರ್ತೀರಾ, ಅಥವಾ ಏನಿದೆ ಸರ್ ಆಲೋಚನೆ ಮುಂದೆ? ಮುಂದೆ ಅಂದರೆ ನನಗೆ ಚಿಕ್ಕಂದಿನಲ್ಲೂ ಒಂದು ಲೀಡರ್ಶಿಪ್ ಇದಿತ್ತು. ಒಂದು ಶಾಲೆ ಹೋಗುವಾಗಲೂ ಹಾಗೆ ಒಂದು ಕ್ರಿಕೆಟ್ ಕ್ಯಾಪ್ಟನ್, ಸ್ಕೂಲಲ್ಲಿ ಕ್ಲಾಸ್ ಲೀಡರ್, ಕಾಲೇಜಲ್ಲಿ ಪ್ರೆಸಿಡೆಂಟ್ ಇದಾಗೋದು ಎಲ್ಲ ಆಗ್ತದೆ. ಅದು ನನ್ನ ಇದರಲ್ಲೇ ಇರ್ಬೋದು. ಹೌದು, ಆ ಒಂದು ಇದನ್ನು ಇಟ್ಕೊಂಡು ನಾನು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡೆ. ಅದಕ್ಕೆ ನನ್ನ ಸಹಪಾಠಿಗಳು, ನನ್ನ ಮಿತ್ರರು ನನಗೆ ಸಹಾಯ ಮಾಡ್ತಾ ಬಂದರು. ಅದರಿಂದ ನನಗೆ ನಾನು ಈ ಒಂದು ಸ್ಟೇಜಿಗೆ ಬರಲಿಕ್ಕೆ ಕಾರಣ. ಹೌದು
ಸರ್ ಹೇಳಿದ್ರಿ ನಿಮಗೆ ಶಾಲಾ ದಿವಸದಲ್ಲೇ ನಾಯಕತ್ವ ಗುಣ ಇತ್ತು ಅಂತ. ಸ್ಟೂಡೆಂಟ್ ಆಗಿದ್ದಾಗ ಹೇಗಿದ್ರಿ ಸರ್? ನಿಮ್ಮ ಹವ್ಯಾಸಗಳೇನೇನು? ಅಂದರೆ ಯಾವ ಗೇಮ್ ತುಂಬ ಇಷ್ಟ? ನಾನು ಗೇಮ್ಸ್ ಅಂದರೆ ಎಲ್ಲ ಗೇಮ್ಸ್ ಆಡ್ತಿದ್ದೆ, ಆದರೆ ನನ್ನ ಫೇವ್ರೆಟ್ ಕ್ರಿಕೆಟ್ ಟೀಮು ಅಲ್ಲಿ ನಾನು ಕ್ಯಾಪ್ಟನ್ ಆಗಿ ಕೆಲಸ ಮಾಡ್ತಿದ್ದೆ. ಆಮೇಲೆ ಕಾಲೇಜಲ್ಲಿ ಕ್ಲಾಸ್ ರೆಪ್ರೆಸೆಂಟೇಟಿವ್, ಸ್ಕೂಲ್ ಪೀಪಲ್ ಲೀಡರ್ ಕೂಡ ಆಗಿದ್ದೆ ನಾನು. ಆಮೇಲೆ ಆಮೇಲೆ ಕ್ಲಾಸ್ ಲೀಡರ್ ಅದೇ ಥರ ಕಾಲೇಜಲ್ಲಿ ಕೂಡ ನಾನು ಲೀಡರ್ಶಿಪ್ ತಗೊಂಡಿದ್ದೆ. ಅದೊಂದು ನನ್ನ ಒಂದು ಸ್ಪೆಷಲ್ ಒಂದು ಇದು ಹೇಳ್ಬೋದು ಅಷ್ಟೇ. ನಿಜ ಸರ್, ನಾವು ಕರ್ನಾಟಕದಲ್ಲಿದ್ರೇ ಈಗ ವಾರಕ್ಕೊಂದ್ಸಲ ಯಾರನ್ನಾರು ಭೇಟಿ ಆಗೋಣ, ಎಲ್ಲರೂ ನಾವು ಒಟ್ಟು ಸೇರಿಸೋದು ಬಹಳ ಕಷ್ಟ. ಅಂಥದ್ರಲ್ಲಿ ಈ ಸಾವಿರಾರು ಕಿಲೋಮೀಟ್ರ್ ಸಮುದ್ರನ ದಾಟಿ ಬಂದು ಇಲ್ಲಿ ಕನ್ನಡಿಗರನ್ನು ಒಟ್ಟು ಮಾಡ್ತಾ ಇದ್ದೀರಲ್ಲ, ಅಂದರೆ ಅದು ಎಷ್ಟು ಚಾಲೆಂಜಿಂಗ್ ನಿಮಗೆ? ಅಂದರೆ ಫಸ್ಟ್ ಆಫ್ ಆಲ್ ನಾವು ಮಾಡುವಂಥ ಕೆಲಸದಲ್ಲಿ ಯಾವುದೇ ಇದು ಅಂದರೆ ಪಾರದರ್ಶಕವಾಗಿರಬೇಕು, ಅದೊಂದು ಮೇನ್. ನಾನು ಮೊದಲಿಂದಲೂ ಕನ್ನಡ ಸಂಘದಾಗಲಿ ಯಾವುದೇ ಸಂಘ ಸಂಸ್ಥೆಯಲ್ಲಿ ಕೆಲಸ ನನಗೆ ಪಾರದರ್ಶಕನ ಅದನ್ನು ನಾನು ಯಾವತ್ತೂ ಇದು ಮಾಡ್ತಿರಲಿಲ್ಲ. ಅಂದರೆ ಏನು ಲೆಕ್ಕ ಆಗಲಿ ಮತ್ತು ಏನಿದ್ರು ನನಗೆ ಹೈಡ್ ಮಾಡುವ ಅಭ್ಯಾಸ ಇಲ್ಲ. ಅದನ್ನು ನಾನು ಎದುರಿಗೆ ಹೇಳಿಬಿಡ್ತೇನೆ, ಎದುರಿಗೆ ತೋರಿಸ್ಕೊಡ್ತೇನೆ, ಅದೊಂದು ಅಭ್ಯಾಸ ಇದೆ. ಅದನ್ನು ಜನರು ಮೆಂಬರ್ಸ್ ನಾನು ಭಾಳ ಲೈಕ್ ಮಾಡ್ತಾರೆ ಆ ವಿಷಯದಲ್ಲಿ. ರಾಜ್ಕುಮಾರ್ ಅಧ್ಯಕ್ಷ ಬಂದರೆ ಅಲ್ಲಿ ಏನು ಬೇರೆ ಘಟನೆ ಆಗಲಿಲ್ಲ, ಅವರು ಭಾಳ ಇದರಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಅದೊಂದು ನನಗೆ ಕ್ರೆಡಿಟ್ ಅಂತ ಹೇಳ್ಬೋದು. ಆ ಪಾರದರ್ಶಕತೆ, ಆ ಕ್ವಾಲಿಟಿಯಿಂದನೇ ಪ್ರತಿಯೊಬ್ಬರೂ ಕೂಡ ಇಲ್ಲ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಅಂತ ಹೇಳಿ ಬರ್ತಾರೆ. ಸೊ ಅದ್ರ ಜೊತೆಗೆ ಸರ್ ನಿಮ್ಮ ಹೆಸರು ರಾಜ್ಕುಮಾರ್ ಅಂತ ಇಟ್ಟಿದ್ದು ಯಾರು ಸರ್, ಅಪ್ಪನ ಅಮ್ಮನ? ಅದು ಒಂದು ವಿಷಯ ಏನಂದರೆ, ನಾನು ಮನೆಯ ಮೊದಲ ಮಗು, ಮೊದಲ ಮಗೆ ಕುಮಾರ್ ಅಂತ ಹೆಸರಿಟ್ಟರು. ಅದು ನಮ್ಮಲ್ಲಿ ಹಾಗೆ ಉಂಟು, ಮೊದಲ ಮಗೆ ಕುಮಾರ್ ಅಂತ ಹೆಸರು ಒಂದು ಇದೆ, ಕುಮಾರ್ ಇಟ್ಟರು. ಆಮೇಲೆ ಸ್ಕೂಲಿಗೆ ಅಡ್ಮಿಷನ್ ಆಗುವಾಗ ಅಲ್ಲಿ ಹೆಡ್ ಮಾಸ್ಟರ್ ಹೇಳಿದ್ದು ಖಾಲಿ ಕುಮಾರ್ ಯಾಕೆ ರಾಜ್ಕುಮಾರ್ ಅಂತ ಇಡುವಂತ ಅವರು ಹೇಳಿದರು. ಅಲ್ಲಿ ನನ್ನ ಹೆಸರು ಚೇಂಜ್ ಆಗಿದೆ, ಅಡ್ಮಿಷನ್ ಆಗುವಾಗ ನನ್ನ ಹೆಸರು ರಾಜ್ಕುಮಾರ್ ಅಂತ ಹಾಕಿಬಿಟ್ರು. ನಿಜ, ರಾಜ್ಕುಮಾರ್ ನಮ್ಮ ಅಣ್ಣವರು ಕನ್ನಡಕ್ಕೋಸ್ಕರ ಬೇರೆ ಭಾಷೆಗೆ ಹೋಗಲಿಲ್ಲ, ಕನ್ನಡದ ದೊಡ್ಡ ಶಕ್ತಿಯಾಗಿ ಬೆಳೆದರು. ನಮ್ಮ ಈ ರಾಜ್ಕುಮಾರ್ ಅವರು ಕನ್ನಡದ ಕಂಪನ್ನ ಬೆಹರೇನ್ ಸೇರಿದಂತೆ ದೇಶ ವಿದೇಶದ ಮೂಲೆ ಮೂಲೆಯಲ್ಲಿ ಪಸರಿಸ್ತಾ ಇದ್ದೀರಾ. ಅಂದರೆ ನಿಮ್ಮ ಹೆಸರಲ್ಲಿ ಒಂದು ಶಕ್ತಿ ಇದೆ ಸರ್, ಅದ್ರ ಬಗ್ಗೆ ನಿಮಗೆ ಏನಾದ್ರು? ಅಣ್ಣವರ ಶಕ್ತಿ ಅಂತ ಹೇಳ್ಬೋದು. ಅದು ನನ್ನ ಶಕ್ತಿ ಏನಿಲ್ಲ ಅದರಲ್ಲಿ. ಮತ್ತು ನನ್ನ ಫೇವ್ರೆಟ್ ಅಣ್ಣವರು, ಅವರ ಒಂದು ಏನು ಹೇಳ್ತಾರೆ ಸಜ್ಜನಿಕೆ, ಇದನ್ನು ಭಾಳ ಲೈಕ್ ನನಗೆ. ಅವರ ಕೆಲಸ, ಅವರ ಮನೆಯ ಅವರ ಕುಟುಂಬಿಕರು ಕೂಡ ಅದೇ ರೀತಿ ಹೋಗ್ತಾ ಇದ್ದಾರೆ. ನಾನು ಅವರ ಕುಟುಂಬಕ್ಕೆ ತುಂಬ ಅಟ್ಯಾಚ್ ಆಗಿದ್ದೇನೆ. ಪುನೀತ್ ರಾಜ್ಕುಮಾರ್, ಶಿವರಾಜ್ಕುಮಾರ್, ಇವನ್ ಪಾರ್ವತಮ್ಮ ಇರುವಾಗಲೂ ನನ್ನ ಮನೆಗೆ ಹೋಗಿದ್ದೆ. ಭಾಳ ಅಟ್ಯಾಚ್ಮೆಂಟ್ ಇದೆ ಅವರೊಟ್ಟಿಗೆ. ಹೌದು, ಆ ಹೆಸರಿನವರು ಬಹುಶಃ ಸರಳ ಸಜ್ಜನಿಕೆ ಅನ್ನೋದು ಮೋಸ್ಟ್ಲಿ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ ಆ ಹೆಸರು ಇದ್ದವರಿಗೆ. ಹಾಗಾಗಿ ನೀವು ಕೂಡ ಬಹಳ ಸಿಂಪಲ್ ಸರ್. ಜೊತೆಗೆ ನೀವು ಪುನೀತ್ ರಾಜ್ಕುಮಾರ್ ಅವ್ರನ್ನ, ಶಿವಣ್ಣನ ಕೂಡ ಬೇರೆನ ಕಾರ್ಯಕ್ರಮಕ್ಕೆ ಕರೆಸಿದ್ದೀರಾ. ಅಂದರೆ ಯಾವಾಗ ಬಂದಿದ್ದು, ಹೇಗಿತ್ತು ಸರ್? ಅದನ್ನು ನೋಡ್ತಾ ಇದ್ರೆ ನಮಗೊಂಥರ ಗೂಸ್ ಬಂಪ್ಸು. ನಮ್ಮ ಅಪ್ಪು ಸರ್ ಬಂದಿದ್ದು ಬೇರೆನ್, ಯಾವಾಗ ಬಂದಿದ್ರು, ಹೇಗಿತ್ತು ಸರ್ ಆ ಕಾರ್ಯಕ್ರಮ? 2011ರಲ್ಲಿ ನಾವು ಕನ್ನಡ ಸಮ್ಮೇಳನ ಮಾಡಿದಾಗ ದೊಡ್ಡರಂಗೇಗೌಡರು ಅದರ ಅಧ್ಯಕ್ಷರಾಗಿದ್ದರು. ನಾನು ಪುನೀತ್ ರಾಜ್ಕುಮಾರನ್ನು ಆ ಸಮ್ಮೇಳನಕ್ಕೆ ಕೇಳಿಕೊಂಡಾಗ ಸೀದಾ ಒಪ್ಪಿಕೊಂಡ್ರು ಅವರು. ನಾನು ಬರ್ತೇನೆ ಅಂತ ಹೇಳಿದರು. ಮತ್ತೆ ಹೇಳಿದರು ನಾನು ಈ ಸಲ ಫ್ಯಾಮಿಲಿ ಒಟ್ಟಿಗೆ ಬರ್ತೇನೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ ಖಂಡಿತ ಬನ್ನಿ ಸರ್, ನಾವು ಅವರಿಗೆ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯ ಮಾಡಿಸಿಕೊಟ್ಟೆ. ಭಾಳ ಖುಷಿಯಾಗಿ ಹೋಗಿದೆ. ಈಗಲೂ ಅವರ ಮಿಸ್ಸಸ್ ವಿಷಯ ಹೇಳ್ತಾರೆ, ಒಳ್ಳೆ ನೋಡ್ಕೊಂಡಿದ್ದೀನಿ ನಮ್ಮನ್ನು ಆ ಥರ. ಈ ಒಂದು ಸ್ನೇಹ ನಮ್ಮ ಹತ್ತಲಿಲ್ಲ. ಮತ್ತು ಪ್ರತಿ ಸಲ ನಾನು ಬೆಂಗಳೂರು ಹೋದಾಗ ಅಪ್ಪು ಅವರಿಗೆ ಮೀಟ್ ಆಗ್ತಿದ್ದೆ, ಅವರೇ ಕರೀತಿದ್ರು, ಮನೆಗೆ ಹೋಗಿ ಮೀಟ್ ಆಗ್ತಿದ್ದೆ. ಕೆಲಸ ಎಲ್ಲ ಶೂಟಿಂಗ್ ಪ್ಲೇಸಿಗೂ ಕರೀತಿದ್ರು ನಾನು. ಓಕೆ ಸರ್, ಅಂದರೆ ಅಪ್ಪು ಸರ್ ಇರ್ಬೋದು, ಶಿವಣ್ಣ ಇರ್ಬೋದು, ಬಹಳಷ್ಟು ದೊಡ್ಡ ದೊಡ್ಡ ದಿಗ್ಗಜರನ್ನು, ದೊಡ್ಡ ರಾಜಕಾರಣಿಗಳನ್ನು ಕೂಡ ಕರೆಸಿದ್ದೀರ. ಹಿಂದೆ ಅಂದರೆ ನೀವು ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ವಿ ಆಗಿತ್ತು. ಅದನ್ನು ಒಂದು ಸಲ ನೆನಪು ಮಾಡಿಕೊಂಡ್ರೆ ಹೇಗೆ ಅನಿಸುತ್ತೆ ಸರ್? ಆ ಟೈಮಲ್ಲಿ ಅದು ಸಮಯ ಕೂಡ ಹಿಂದಿನ ಸಮಯ. ಆ ಸಮಯದಲ್ಲಿ ನಮಗೆ ಬೇಕಾದಷ್ಟು ಇಲ್ಲಿ ಸೌಲಭ್ಯಗಳಿತ್ತು ಮತ್ತು ನಮಗೆ ಬೇಕಾದ ಪ್ರಯೋಜಕತೆಯಲ್ಲಿ ಸಿಗ್ತಿತ್ತು. ಯಾವುದೇ ಕಾರ್ಯಕ್ರಮ ಕಾಯಕತೆ ನಮಗೆ ಸಾಕಷ್ಟು ಅದಕ್ಕೆ ಹಣಕಾಸಿನ ಸೌಲಭ್ಯ ಸಿಗ್ತಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಆದರೆ ಕಾರ್ಯಕ್ರಮ ಅದೇ ಥರ ಹೋಗ್ತಾ ಉಂಟು. ಕೆಲವು ಕಾರ್ಯಕ್ರಮ ನಾವು ಕೈಯಲ್ಲಿ ಹಾಕಿ ಕಾರ್ಯಕ್ರಮ ಮಾಡಬೇಕಾಗ್ತದೆ, ಆದರೆ ಕಲಾವಿದರಿಗೆ ನಾವು ಸಹಾಯ ಮಾಡಬೇಕಾಗ್ತದೆ. ಈ ವಿಷಯದಲ್ಲಿ ಅವರನ್ನು ತರಿಸಿ ಅವರಿಗೆ ಒಂದು ಗೌರವ ಕೊಟ್ಟು ಅವರಿಂದ ಕಲೆಯನ್ನು ಇಲ್ಲಿ ಬೆಳೆಸುವ ಒಂದು
ಇದು ಅವರಿಗೆ ಅವರು ಖುಷಿ ಆದರೆ ನಾವು ಖುಷಿ ಅಷ್ಟೇ. ಹೌದು, ಯಡಿಯೂರಪ್ಪನವರ ಸರ್ಕಾರದಿಂದ ನೀವು 1 ಕೋಟಿಯನ್ನು ಕೂಡ ಸ್ಯಾಂಕ್ಷನ್ ಮಾಡಿಸಿದ್ರಿ. 2 ಕೋಟಿ ಸ್ಯಾಂಕ್ಷನ್ ಮಾಡಿಸಿದೆ. ಆದರೆ ನನ್ನ ಇದರಲ್ಲಿ ಅವರು 1 ಕೋಟಿ ಹಣ ಕೊಟ್ಟರು, ನಾನು ತಗೊಂಬಂದೆ. 1 ಕೋಟಿ ನಮ್ಮ ಬಿಲ್ಡಿಂಗ್ ಕಟ್ಟಡ ಪೂರ್ತಿಯಾದ ಸಮಯದಲ್ಲಿ ಕೊಟ್ಟು ರಿಲೀಸ್ ಮಾಡಿದ್ದು. ಹೌದು ಸರ್, ನೀವು ಹೇಳಿದ್ರಿ ಈಗ 40 ವರ್ಷ ಇಲ್ಲಿ ಕಳೆದಿದ್ದೀರಾ, ಯಶಸ್ವಿ ಉದ್ಯಮಿ ಆಗಿದ್ದೀರಾ. ಈಗ ಉದ್ಯಮಕ್ಕಿಂತ ಹೆಚ್ಚಾಗಿ ನಾನು ಕನ್ನಡ ಸೇವೆಯಲ್ಲಿ ತೊಡಗಿಕೊಂಡಿದ್ದೀನಿ ಅಂತ. ಅಂದರೆ ಹೇಗಿರುತ್ತೆ ಸರ್ ನಿಮ್ಮ ದಿನಚರಿ, ಹೇಗಿರುತ್ತೆ? ಕನ್ನಡದ ಕೆಲಸಗಳಿಗಾಗಿ ಎಷ್ಟು ಸಮಯನ ಮೀಸಲಿಡ್ತೀರಾ? ಹಾಂ, ಅದೊಂದು ನನ್ನ ಒಂದು ಏನು ಹೇಳ್ತೀರಿ, ಅದು ನಾನು ಸಮಯ ಜಾಸ್ತಿ ನನ್ನ ಉದ್ಯೋಗಕ್ಕೆ ನಾನು ಸಮಯ ಹೆಚ್ಚು ಕೊಡ್ತಾಯಿಲ್ಲ. ನಾನು ಈ ಸಮಾಜ ಸೇವೆ ಇಂಥ ಕನ್ನಡ ಕೆಲಸಕ್ಕೆ ಜಾಸ್ತಿ ಕೊಡ್ತಾ ಇದ್ದೇನೆ. ಅದೊಂದು ನನ್ನ ಒಂದು ಹಾಬಿ ಅಂತ ಹೇಳ್ಬೋದು. ಅದರಿಂದಾಗಿ ನನಗೆ ಇಲ್ಲಿ ಹೆಸರು ಕೂಡ ಬಂದಿದೆ, ಅದು ಕೆಲಸದಿಂದಾಗಿ. ಪ್ರಶಸ್ತಿ ಕೂಡ ಬಂತು. ಸೊ ಅದನ್ನು ನಾನು ಮುಂದುವರಿಸ್ತಾ ಹೋಗ್ತೇನೆ ಇನ್ನು. ಸರ್, ನಿಜವಾಗ್ಲೂ ಇನ್ಸ್ಪೈರಿಂಗ್ ಸರ್ ನಿಮ್ಮ ಜರ್ನಿ, ನಿಮ್ಮ ಕನ್ನಡ ಭಾಷೆಯ ಮೇಲಿರುವಂತಹ ಪ್ರೀತಿ. ಅದು ಪ್ರತಿಯೊಬ್ಬ ಕನ್ನಡಿಗರು ಅದನ್ನು ಮೈಗೂಡಿಸ್ಕೊಳ್ಬೇಕು ಅಂತ ಹೇಳ್ಬೋದು ಸರ್. ಯಾಕಂದರೆ ಅಲ್ಲಿಂದ ಇಲ್ಲಿಗೆ ಬಂದು ಕೊಂಚವೂ ಬದಲಾಗದೆ ಕನ್ನಡ ಸೇವೆನ ಸಲ್ಲಿಸ್ತಾ ಇದ್ದೀರಾ. ಇದನ್ನು ನೋಡಿ ಬಹಳಷ್ಟು ಜನ ಅದನ್ನು ಮೈಗೂಡಿಸ್ಕೊಳ್ಳೋದಿದೆ. ಅಂಥ ಯುವ ಉದ್ಯಮಿಗಳಿಗೆ ಅಥವಾ ಯುವಕರಿಗೆ ಏನು ಸಂದೇಶವನ್ನು ಕೊಡ್ತೀರಾ? ಒಂದು ವಿಷಯ ಹೇಳುವುದಂದರೆ, ನಾವು ಯಾವುದೇ ಫೀಲ್ಡಲ್ಲಿ ಇದ್ದರೂ ಕೂಡ ಒಂದು ನಿಷ್ಠೆಯಿಂದ ಕೆಲಸ ಮಾಡಬೇಕು. ಅದೊಂದು ಮೇಯ್ನ್ ಇದು. ಮತ್ತು ಹಾರ್ಡ್ ವರ್ಕ್ ಮಾಡಬೇಕು. ಇದರಿಂದ ಅವರ ಮುಂದಿನ ಭವಿಷ್ಯ ಒಳ್ಳೆಯದಾಗ್ತದೆ. ಇದು ನಾನು ನಮ್ಮ ಯುವ ಜನತೆಗೆ ಹೇಳುವಂಥದ್ದು. ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೇವೆ ಅದರಿಂದ ಅಷ್ಟೇ ನಮ್ಮ ಪ್ರತಿಫಲ ನಮಗೆ ಸಿಗ್ತದೆ. ಅದೊಂದು ನಾನು ಸಮಯದಲ್ಲಿ ಹೇಳಲು ಬಯಸ್ತೇನೆ. ಸೊ ಈಗ ಕೊನೆಯದಾಗಿ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಬಹ್ರೈನ್ ಅದು ಅಧಿಕೃತವಾಗಿ ಕಾರ್ಯೋನ್ಮುಖ ಆಗಿದೆ. ಮುಂದಿನ ದಿವಸಗಳಲ್ಲಿ ಇದನ್ನು ಮತ್ತಷ್ಟು ಬಲಿಷ್ಠಗೊಳಿಸೋ ನಿಟ್ಟಿನಲ್ಲಿ ಏನು ಆಲೋಚನೆಗಳಿದೆ? ಸೊ ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಸರ್, ಅದೇ ನಾನು ಮೊದಲು ಹೇಳಿದಾಗೆ ನಮಗೆ ನಮ್ಮ ಇಲ್ಲಿಯ ಕನ್ನಡಿಗರಿಗೆ ಬೇಕಾಗುವ ಎಲ್ಲ ಫೆಸಿಲಿಟಿ ಅದನ್ನು ಸರ್ಕಾರದಿಂದ ಒಂದು ತೆಗೆಸಿಕೊಡುವ ಒಂದು ಪ್ರಯತ್ನ ಮಾಡ್ತೇನೆ. ಇದರ ಮೊದಲು ಕೇರಳದವರ ರಾಜ್ಯದಲ್ಲಿ ಅವರಿಗೆ ಬೇಕಾದ ಸವಲತ್ತು ಸಿಗ್ತಾ ಉಂಟು. ಆ ಸವಲತ್ತು ನಮಗೆ ಸಿಗಬೇಕಾಗಿ ನಾನು ಅದರ ಹಿಂದೆ ಕೆಲಸ ಮಾಡಲು ಇಚ್ಛಿಸ್ತೇನೆ. ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಕಮಿಟಿ ಮತ್ತಷ್ಟು ಬಲಿಷ್ಠವಾಗಲಿ. ಮತ್ತೆ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮನ್ನು ಕರೀರಿ ಸರ್. ನನಗೆ ಬಹಳ ಖುಷಿ ಆಯಿತು. ನಿಮ್ಮ ಹಾಸ್ಪಿಟಾಲಿಟಿನಂತೂ ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ ಸರ್. ಸದಾ ಚಿರಋಣಿ. ಥ್ಯಾಂಕ್ ಯು ವೆರಿ ಮಚ್. ವಿಶಿಂಗ್ ಯು ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವು ಕೂಡ ಬಂದು ಈ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸಿಕೊಟ್ರಿ. ನಮಗಿಂತಲೂ ನಿಮ್ಮ ಹೆಸರಲ್ಲಿ ಎಲ್ಲರ ಬಾಯಲ್ಲಿ ಇದೆ. ನೀವು ಕೊಟ್ಟಂಥ ಅವಕಾಶ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಗ್ತಾ ಉಂಟು. ಮುಂದಕ್ಕೂ ನಾವು ಅದನ್ನು ಇಟ್ಕೊಂಡು ನಿಮ್ಮನ್ನು ಕರೆಸುವ ಒಂದು ಪ್ರಯತ್ನ ಮಾಡ್ತೇವೆ ಅಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ನೋಡಿದ್ರಲ್ಲ ರಾಜ್ಕುಮಾರ್ ಬೆಹ್ರೇನ್ ಸರ್ನ ಮಾತುಗಳನ್ನು. ತನು ಮನ ಧನವನ್ನು ಅರ್ಪಿಸ್ತಾ ಇದ್ದಾರೆ ಅನಿವಾಸಿ ಭಾರತೀಯ ಸಮಿತಿ ಕರ್ನಾಟಕ ಬಹ್ರೈನ್. ಈ ಒಂದು ಕಮಿಟಿಗೋಸ್ಕರ ಇಲ್ಲಿರುವಂತಹ ಕನ್ನಡಿಗರಿಗೆ ಯಾವುದೇ ತೊಂದರೆ ಆದಾಗ, ಅವರಿಗೆ ಏನಾದರೂ ಅವಶ್ಯಕತೆಗಳಿದ್ದಾಗ ಅದನ್ನು ಪೂರೈಸೋದೇ ಇವರ ಉದ್ದೇಶ. ಇದು ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಬಲಿಷ್ಠವಾಗಿ ಬೆಳೆಯಲಿ. ಆ ಭಗವಂತ ಇವರಿಗೆ ಬೇಕಾದಂತಹ ಎಲ್ಲ ಆಯುರ ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸಲಿ ಅಂತ ನಾನು ಕೂಡ ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್.